ಎಲ್ಲಿ ನೋಡಿದರೂ ಕೂಡ ಒಂದೇ ಸುದ್ದಿ, ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ, ಏನು ಮಾಡೋದು, ಮುಂದೆ ಏನಾಗುತ್ತೆ, ಸರ್ಕಾರ ಏನು ಮಾಡ್ತಾ ಇದೆ, ಇದರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇದೆ, ನಾವು ಹೆಂಗೆ ಮುಂದೆ ಜೀವನ ಮಾಡೋದು ಅನ್ನೋ ನಿಟ್ಟಿನಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಸಿಗದಿದ್ದಕ್ಕೆ ಈಗ ಹೋಟೆಲ್ಗಳು ಹೊಸ ಪ್ಲಾನ್ ಒಂದನ್ನು ಮಾಡ್ಕೊಂಡಿದ್ದಾವೆ. ಒಂದು ಕಡೆ ಜನ ಬಾಯಿ ಬಡ್ಕೊಳ್ತಾ ಇದ್ದಾರೆ, ಇದೇ ಮುಂದುವರೆದ್ರೆ ಮುಂದೆ ಏನಪ್ಪ ಅಂತ ಹೇಳಿ. ಮತ್ತೊಂದು ಕಡೆ ಈ ಹೋಟೆಲ್ ಮಾಲೀಕರು, ನಾವು ಬೀದಿಗೆ ಬಂದುಬಿಡ್ತೀವಿ, ಹೋಟೆಲ್ ಕಾರ್ಮಿಕರು ಬೀದಿಗೆ ಬಂದುಬಿಡ್ತಾರೆ ಅಂತ ಹೇಳಿ ಅವರು ಒಂದು ಕಡೆ. ಸೊ ಈಗ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಹಾಗಾಗಿ ಹೋಟೆಲ್ನವರು ಹೊಸ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾದಗಿರಿಯಲ್ಲಿ ಬಹುತೇಕ ಹೋಟೆಲ್ಗಳಲ್ಲಿ ಸಿಲಿಂಡರ್ ಕಳ್ಳಾಟ. ಕಮರ್ಷಿಯಲ್ ಬಳಕೆ ಮಾಡದೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸ್ತಾ ಇದ್ದಾರೆ. ಏಕಾಏಕಿ ಹೋಟೆಲ್ಗಳ ಮೇಲೆ ಆಫೀಸರ್ಸ್ ರೇಡ್ ಮಾಡಿದ್ದಾರೆ. ಗೃಹ ಬಳಕೆಯ ಸಿಲಿಂಡರ್ ಬಳಸ್ತಾ ಇದ್ದವರಿಗೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಇವತ್ತು ಯಾದಗಿರಿ ಎಸಿ ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಯಾದಗಿರಿಯ 30ಕ್ಕೂ ಹೆಚ್ಚು ಹೋಟೆಲ್ಗಳ ಮೇಲೆ ದಾಳಿಯನ್ನ ಮಾಡಿರೋದು. ಇವತ್ತು ಕದ್ದು ಮುಚ್ಚಿ ಗೃಹ ಬಳಕೆ ಸಿಲಿಂಡರ್ ಬಳಸ್ತಾ ಇದ್ದವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. 46 ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು. ಗೃಹ ಬಳಕೆಗೆ ಯಾವ ಸಿಲಿಂಡರ್ಗಳನ್ನು ಬಳಸಬೇಕು ಅದನ್ನೇ ಬಳಸಬೇಕು. ಹೋಟೆಲ್ಗಳಿಗೆ, ವಾಣಿಜ್ಯೋದ್ಯಮಕ್ಕೆ ಯಾವ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸಬೇಕು ಅದನ್ನೇ ಬಳಸಬೇಕು. ಅದನ್ನು ಬಿಟ್ಟು ಇಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಕದ್ದು ಮುಚ್ಚಿ ಏನು ಬ್ಲ್ಯಾಕಲ್ಲಿ ತಂದಿದ್ದಾರೋ ಏನೋ, ಆಲ್ಮೋಸ್ಟ್ ಬ್ಲ್ಯಾಕಲ್ಲೇ ತಂದಿರ್ತಾರೆ ಇದನ್ನೆಲ್ಲ. ಇಷ್ಟು ತೆಗೆದುಕೊಂಡು ಬಂದಿದ್ದಾರೆ ಅಂತ ಅಂದರೆ ಅದೇ ಅರ್ಥ. ಸೊ ಬ್ಲ್ಯಾಕಲ್ಲಿ ತಗೊಂಡು ಬಂದು ನೋಡಿ, ಒಂದಲ್ಲ ಎರಡಲ್ಲ 46 ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಜಪ್ತಿ ಮಾಡಿದ್ದಾರೆ ಇವತ್ತು. ಸೊ ಹಾಗಾಗಿನೇ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು. ಇದು ಮುಂದುವರೆದರೆ ಹೋಟೆಲ್ ಬಾಗಿಲುಗಳನ್ನು ಬಂದ್ ಮಾಡಬೇಕಾಗುತ್ತೆ, ಬಂದ್ ಮಾಡಿಸ್ಬಿಡ್ತೀವಿ ಅನ್ನೋ ನಿಟ್ಟಿನಲ್ಲಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಒಂದು ಕಡೆ ಮೊದಲೇ ಸಿಲಿಂಡರ್ಗಳ ಅಭಾವ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಜನ ಪಾಪ ಪರದಾಡ್ತಾ ಇದ್ದಾರೆ. ಮನೇಲಿ ಅಡುಗೆ ಮಾಡಬೇಕು ಅಂತ ಅಂದರೂ ಗ್ಯಾಸ್ ಖಾಲಿ ಆಗಿದೆ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಇವರು ಹೋಟೆಲ್ಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಬಳಸ್ತಾರೆ ಅಂತ ಅಂದರೆ ನಿಜಕ್ಕೂ ಆಶ್ಚರ್ಯ ಇದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿನೂ ಕೆಲವೊಂದು ಕಡೆ ಎಲ್ಲ ರೂಮರ್ಸ್ ಇತ್ತು. ಅಂದರೆ ಎಲ್ಲೂ ಡೊಮೆಸ್ಟಿಕ್ LPG ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಬುಕ್ ಮಾಡಿದ್ರೂ ಸಿಗ್ತಾ ಇಲ್ಲ ಅಂತ ಹೇಳಿ ಅದು ಜಿಲ್ಲಾಡಳಿತದ ಗಮನಕ್ಕೂ ಇತ್ತು. ಹೀಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ಮತ್ತೆ DD ಫುಡ್ ಅವರು ಮತ್ತೆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ನಮ್ಮ ಚಿತ್ತಾಪುರ ರೋಡ್ದಿಂದ ಗಾಂಧಿ ಸರ್ಕಲ್ ಹತ್ರ ಅಲ್ಲಿವರೆಗೆ ಮತ್ತೆ ಬೇರೆ ಬೇರೆ ದೊಡ್ಡ ದೊಡ್ಡ ಮತ್ತು ಸಣ್ಣ ಎಲ್ಲ ರೀತಿಯ ಖಾನಾವಳಿ ಮತ್ತು ಧಾಬಾಗಳಲ್ಲಿ ನಾವು ಇವತ್ತು ಬೇರೆ ಬೇರೆ ತಂಡಗಳಲ್ಲಿ ನಾವು ದಾಳಿ ಮಾಡಿದಾಗ ಒಟ್ಟು ಇದುವರೆಗೆ 46 ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಬಳಕೆ ಮಾಡ್ತಾ ಇರೋದು ಕಂಡು ಬಂದಿದೆ. ಹೀಗಾಗಿ ಅವುಗಳನ್ನೆಲ್ಲನೂ ನಾವು ಸೀಸ್ ಮಾಡಿದ್ದೀವಿ. ಆ್ಯಕ್ಚುಲಿ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಸ್ಗಳನ್ನೇ, ವಾಣಿಜ್ಯ ಬಳಕೆಯ ಸಿಲಿಂಡರ್ಸ್ಗಳನ್ನೇ ಬಳಕೆ ಮಾಡಬೇಕು. ಆದರೆ ಗೃಹ ಬಳಕೆಯ ಸಿಲಿಂಡರ್ಗಳನ್ನ ಇವರು ಯೂಸ್ ಮಾಡ್ತಾ ಇದ್ರು. ಹೀಗಾಗಿ ಅವನ್ನೆಲ್ಲ ನಾವು ಸೀಸ್ ಮಾಡಿದ್ದೀವಿ. ಆಮೇಲೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಪತ್ರಿಕಾ ನೋಟನ್ನು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ಈ ಥರ ಗೃಹ ಬಳಕೆಗೆ ಸಿಲಿಂಡರ್ಗೆ ಸಂಬಂಧಪಟ್ಟಂತೆ ತೊಂದರೆಗಳಿದ್ದಲ್ಲಿ ತಾಲೂಕಾ ಮಟ್ಟದಲ್ಲಿ ತಹಶೀಲ್ದಾರ್ಗಳನ್ನು ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಆಹಾರ ಸರಬರಾಜು ಉಪನಿರ್ದೇಶಕರ ಕಚೇರಿಗೆ ಒಂದು ಸಂಖ್ಯೆಯನ್ನು ನೀಡಲಾಗಿದೆ, ಮೊಬೈಲ್ ಸಂಖ್ಯೆಯನ್ನು. ಇಂದು ಯಾದಗಿರಿ ನಗರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಏನಿವತ್ತು ಗೃಹ ಬಳಕೆ ಸಿಲಿಂಡರ್ಗಳು ಏನು ಕೊರತೆ ಇದೆ ಅಂತೇಳಿ ಎಲ್ಲ ಕೆಲವು ಮಾಧ್ಯಮಗಳಲ್ಲಿ ಏನು ಮಾಹಿತಿ ಬರ್ತಾಯಿತ್ತು. ಅದರ ಆಧರಿಸಿ ಇವತ್ತು 2 ಟೀಮ್ಗಳು ಮಾಡಿ ಮಾನ್ಯ AC ಅವರು ಮತ್ತು ಉಪನಿರ್ದೇಶಕರ ಆಹಾರ ಇಲಾಖೆ ಮತ್ತು ತಹಶೀಲ್ದಾರ್ ಅವ್ರ ನೇತೃತ್ವದಲ್ಲಿ ನಗರದ ಭಾಳಷ್ಟು ಖಾನಾವಳಿಗಳು, ಹೋಟೆಲ್ಗಳ ಮೇಲೆ ಇವತ್ತು ದಾಳಿ ಮಾಡಿ ಗೃಹ ಬಳಕೆ ಸಿಲಿಂಡರ್ಗಳನ್ನು ಬಳಸ್ತಾ ಇರೋದನ್ನು ಸೀಸ್ ಮಾಡಲಾಗಿದೆ. ಸುಮಾರು 46 ಸಿಲಿಂಡರ್ಗಳನ್ನ ಇವತ್ತು ಸೀಸ್ ಮಾಡಿದ್ದೀವಿ. ಏನಂದರೆ ಗೃಹ ಬಳಕೆ ಸಿಲಿಂಡರ್ಗಳು ಯಾವುದು ಕೊರತೆ ಇಲ್ಲ ಅಂತೇಳಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಪತ್ರಿಕೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಸಾಕಷ್ಟು ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಏನು ಕಂಪ್ಲೇಂಟ್ಸ್ ಇಲ್ಲ. ಮತ್ತು ಎಲ್ಲ ಏಜೆನ್ಸಿಗಳದ್ದು ಇವತ್ತು ಮೀಟಿಂಗ್ ಕೂಡ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಎಲ್ಲರಿಗೂ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಎಲ್ಲೂ ಕೂಡ ಡೈವರ್ಷನ್ ಆಗಿ ಬೇರೆ ಕಡೆ ಬಳಕೆ ಆಗೋಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ಇಲಾಖೆ ಕೂಡ ಆ ನಿಟ್ಟಿನಲ್ಲಿ ಏನಂದರೆ ಕ್ರಮ ವಹಿಸುತ್ತೆ.
ಏನಾದರೂ ಕಂಡು ಬಂದರೆ ಸಂಬಂಧಪಟ್ಟ ಎಲ್ಲರ ಮೇಲೆ ಕ್ರಮ ತಗೊಳ್ತೀವಿ. ಇವತ್ತು ಕೂಡ ನಾವು ಸಾಕಷ್ಟು ಹೋಟೆಲ್ ಖಾನಾವಳಿಗಳು ಚೆಕ್ ಮಾಡಿದ್ವಿ. ಯಾವ ದೊಡ್ಡ ಹೋಟೆಲ್ಗಳಲ್ಲಿ ಏನು ಸಿಕ್ಕಿಲ್ಲ. ಎಲ್ಲ ಕೂಡ ಇಲ್ಲಿ ಡೊಮೆಸ್ಟಿಕ್ ಬಳಸ್ತಾ ಇಲ್ಲ, ಯಾರು ಕಮರ್ಷಿಯಲೇ ಇದೆ.